ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಿಸ್ಟರ್ ಮಾಂಕ್ ಮಾತಾಡ್ತಾ ಇದ್ದೀನಿ. ನಾನಿವತ್ತು ಮರಾಕೇಶ್ ಸಿಟಿ ಒಳಗಡೆ ಇರುವ ಮಾರ್ಕೆಟ್ನ ಗಲ್ಲಿ ಒಳಗಡೆ ಓಡಾಡ್ತಾ ಇದ್ದೀನಿ. ನನ್ನ ಜೊತೆ ನೀವು ಓಡಾಡಿವ್ರಂತೆ ಬನ್ನಿ. ಇವತ್ತು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡೋದಿದೆ. ಇಲ್ಲೆಲ್ಲ ಸಿಕ್ಕಾಪಟ್ಟೆ ಹ್ಯಾಂಡಿಕ್ರಾಫ್ಟ್ಸ್ ಎಲ್ಲ ಮಾಡ್ತಾರೆ, ಕೈಯಲ್ಲಿ ಮಾಡೋ ಐಟಮ್ಗಳು ಸಿಕ್ಕಾಪಟ್ಟೆ ಜಾಸ್ತಿ. ನೋಡೋಕ್ಕೆ ಎರಡು ಕಣ್ಣು ಸಾಲದು, ಅಷ್ಟು ಅದ್ಭುತವಾಗಿದೆ ಚಿತ್ರಣಗಳು. ಸೊ ನಾನು ಕೆಲವೊಂದು ಐಟಮ್ಗಳನ್ನ ಪರ್ಚೇಸ್ ಮಾಡ್ತೀನಿ. ನನ್ನ ಜೊತೆ ನೀವು ಬನ್ನಿ, ನೋಡಿ ಹೇಗಿದೆ ಅಂತ, ಮರಾಕೇಶ್ ಎಕ್ಸ್ಪೀರಿಯೆನ್ಸ್ನ ಪಡ್ಕೊಳ್ಳೋರಂತೆ. ನೋಡಿ ಎಷ್ಟು ಚೆನ್ನಾಗಿದೆ ಗಲ್ಲಿ ಒಳಗಡೆ ಶಾಪಿಂಗ್ ಮಾಡೋಕ್ಕೆ. ಇನ್ನೊಂದು ವಿಶೇಷತೆ ಏನು ಅಂದರೆ, ಇಲ್ಲಿ ಎಲ್ಲರೂ ಸಿಕ್ಕಾಪಟ್ಟೆ ಫ್ರೆಂಡ್ಲಿ ಆಗಿದ್ದಾರೆ ಎಲ್ಲ ಟೂರಿಸ್ಟ್ಗೂ. ಯೂಶ್ವಲಿ ನಾವು ಇಂಡಿಯಾ ಬಿಟ್ಟು ಬೇರೆ ಕಡೆ ಹೋದರೆ ಈ ರೇಸಿಸಮ್ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ ಅಲ್ವಾ. ಬಟ್ ಇಲ್ಲಿ ನಾನು ರೇಸಿಸಮ್ನ ಎಕ್ಸ್ಪೀರಿಯೆನ್ಸೇ ಮಾಡಿಲ್ಲ. ಯೂಶ್ವಲಿ ನಾವು ಯಾವ್ದಾದ್ರು ಬೇರೆ ಅಂಗಡಿಗಳಿಗೆ ಹೋದರೆ, ನಾವು ಯಾವ್ದಾದ್ರು ಐಟಮ್ಗಳನ್ನ ತೊಗೋಬೇಕು ಅಂತ ಹೋದರೆ ನಮ್ಮ ಹಿಂದೆನೇ ಇರ್ತಾರೆ, ಎಲ್ಲಿ ಎತ್ಕೊಂಡ್ಬಿಡ್ತಾರೋ ಅಂತ. ನಾನು ನೋಡಿದ್ದೀನಿ ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ನ, ನಾನು ಕೂಡ ಅನುಭವಿಸಿದ್ದೀನಿ. ಬಟ್ ಇಲ್ಲಿ ಎಷ್ಟು ಫ್ರೀಯಾಗಿ ಬಿಡ್ತಾ ಇದ್ದಾರೆ ಅಂದರೆ, ಯಾರು ಕೇರೆ ಮಾಡ್ತಾಯಿಲ್ಲ, ಎಲ್ಲರನ್ನೂ ಒಂದೇ ಥರ ಟ್ರೀಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಯುರೋಪಿಯನ್ಸು, ಇಂಡಿಯನ್ಸು ಆ ಥರ ಭೇದ ಭಾವನೆ ಇಲ್ಲ ಶಾಪ್ಕೀಪರ್ಸ್ದು. ನೀನು ಒಳಗಡೆ ಹೋಗ್ಬೋದು, ನಿನ್ನ ಪಾಡಿಗೆ ನೀನು ಶಾಪ್ ಮಾಡ್ಬೋದು, ಯಾರು ನೀನು ಹಿಂದೆನೇ ನಿಂತ್ಕೊಳ್ಳಲ್ಲ, ಎತ್ಕೊಂಡ್ಬಿಡ್ತಾನೆ ಗುರು ಇವನು ಅಂತ. ಆ ಥರ ಒಂದು ಅನುಭವನೇ ಇಲ್ಲ. ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ ನನಗೆ. ತುಂಬ ಫ್ರೆಂಡ್ಲಿ ಆಗಿದ್ದಾರೆ ಜನ. ಮರಾಕೇಶ್ ಜನ ಅಂತೂ ಸಿಕ್ಕಾಪಟ್ಟೆ ಫ್ರೆಂಡ್ಲಿ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಜನಗಳ ಆ್ಯಟಿಟ್ಯೂಡ್. ಗೈಸ್, ನಾನು ಓಡಾಡ್ತಾ ಫ್ರಿಜ್ ಮ್ಯಾಗ್ನೆಟ್ಸ್ ನೋಡ್ತಾ ಇದ್ದೆ. ನೋಡಿ, ಎರಡು ಫ್ರಿಜ್ ಮ್ಯಾಗ್ನೆಟ್ ತೊಗೊಂಡಿದ್ದೀನಿ. ಎಷ್ಟು ಕ್ಯೂಟಾಗಿದೆ ಇದು. ನೋಡಿ, ಡೋರ್ ಕೂಡ ಓಪನ್ ಆಗುತ್ತೆ. ಇದು ಒಂಥರ ಕ್ಯೂಟಾಗಿದೆ ಅಲ್ವಾ. ಬನ್ನಿ, ಇನ್ನೂ ಏನೇನು ಸಿಗುತ್ತೆ ನೋಡೋಣ. ಗೈಸ್, ಇಲ್ಲೊಂದು ವುಡ್ ಶಾಪ್ ಬಂದಿದ್ದೆ. ನೋಡಿ, ಇದು ಕೈಯಲ್ಲಿ ಮಾಡಿರೋದು ಇದೆಲ್ಲ ಐಟಮ್ಸ್. ಇದು ನನಗೆ ನೋಡೋಕ್ಕೆ ಏನೋ ಒಂಥರ ಎಲ್ಲ ಖುಷಿ ಆಗ್ತಾಯಿದೆ, ತೊಗೊಳ್ಬೇಕು ಅನಿಸ್ತಾಯಿದೆ. ತಗೊಂಡು ಏನು ಮಾಡೋದು, ಮನೆಗೆ ಎಡಪ ತುಂಬ್ಕೊಂಡಾಗುತ್ತೆ. ಆದರೂ ಏನೋ ಒಂಥರ. ನೋಡಿ, ಎಲ್ಲ ಸೌಟೆಲ್ಲ ಮಾಡಿದ್ದಾರೆ ಮರದಲ್ಲಿ, ಕೈಯಲ್ಲಿ ಮಾಡಿರೋದೆಲ್ಲ ಇದೆ ಆಯಿತಾ. ಬಾಚಣಿಗೆ ಕೂಡ ಇದೆ ನೋಡಿ, ಇಲ್ಲಿ ಬಾಚಣಿಗೆಗಳು ಮಾಡಿದ್ದಾರೆ. ಇದು ವೆಜಿಟೇಬಲ್ ಕಟರ್, ಇದು ಕಟರ್ ಬೋರ್ಡ್ಸ್ ನೋಡಿ ಮೇಲೆಗಡೆ ಎಲ್ಲ. ಇದರ ಕಲಾಕಾರ ನೋಡಿ ಇಲ್ಲಿ ನಿಂತಿದ್ದಾರೆ. ಗೈಸ್ ನೋಡಿ, ಇಲ್ಲಿ ಹ್ಯಾಂಡ್ ಮೇಡ್ ಆಯಿತಾ. ಇದೆಲ್ಲ ಚೆಸ್ ಬೋರ್ಡ್ ಮಾಡ್ತಾ ಇದ್ದಾರೆ ಇಲ್ಲಿ. ಈ ಥರ ಎಲ್ಲ ಪೀಸ್ ಎಲ್ಲ ಚೆಸ್ ಬಾಕ್ಸ್ ಎಲ್ಲ ಮಾಡಿ ಪಾನ್ಸ್ ಮಾಡ್ತಾರೆ ಕೈಯಲ್ಲಿ. ಸೊ ಈ ಥರ ಬಾಕ್ಸ್ ತೊಗೊಳ್ಳೋಣ ಅಂದ್ಬಿಟ್ಟು ನೋಡಿ, ನನ್ನ ಕೈಯಲ್ಲಿದೆ ಈ ಥರ ಬಾಕ್ಸು. ಇದನ್ನು 300 ದಿರಮ್ಸ್ ಹೇಳ್ದ. ನಾನು 180 ದಿರಮ್ಗೆ ಚೌಕಾಸಿ ಮಾಡಿ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಈ ಬಾಕ್ಸ್ ತೊಗೊತಾ ಇದ್ದೀನಿ. ಓಪನ್ ಮಾಡಿದ್ರೆ ನೋಡಿ ಯಾವ ಥರ ಇರುತ್ತೆ ತೋರಿಸ್ತೀನಿ ಈಗ. ಈ ಥರ ಇರುತ್ತೆ. ಇದ್ರ ಮೇಲೆ ಪಾನ್ಸ್ ಇಡೋದು. ಪಾನ್ಸ್ ಕೂಡ ಕೊಡ್ತಾ ಇದ್ದಾನೆ. ಸಿಕ್ಸಿ ಅಲ್ವಾ, ನೈಸ್. ಇಲ್ಲಿ ನೋಡಿ ಗೈಸ್, ಹಿಂಗಿದೆ. ಯಾವುದೋ ಒಂದು ಹಳೇ ಮನೇನ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಥರ ಕನ್ವರ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಒಂಥರ ನೋಡೋಕ್ಕೆ. ಗೈಸ್, ಇಲ್ಲಿ ಒಂದು ಇಯರಿಂಗ್ಸ್ ಎಲ್ಲ ಮಾಡ್ತಾರಲ್ವ, ಆ ಥರ ಒಂದು ಶಾಪ್ ಇದೆ. ಅದು ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ, ಆಶ್ಚರ್ಯ ಆಗ್ಬಿಡ್ತೀರಾ. ಬನ್ನಿ ನೋಡಿ, ಎಂಟ್ರೆನ್ಸ್ ಈ ಥರ ಇದೆ. ಒಳಗಡೆ ಹೋಗ್ತಾ ನೋಡಿ ಎಷ್ಟು ಚೆನ್ನಾಗಿ ಇವ್ರು ಕುತ್ಕೊಂಡು. ನೋಡಿ ಎಷ್ಟು ಚೆನ್ನಾಗಿದೆ. ಒಂಥರ ಬ್ಲೂ ಲೈಟ್ ಎಲ್ಲ ಹಾಕಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿ ಇಟ್ಕೊಂಡಿದ್ದಾರೆ. ಎಲ್ಲ ಥರ ಐಟಮ್ಸ್ ಸಿಗುತ್ತೆ ಇಲ್ಲಿ. ಬೀಡ್ಸ್, ಅವರು ಈ ದೇಶದಲ್ಲಿ ಸಿಗುವಂಥ ಸ್ಟೋನಿಂದ ಮಾಡಿರುವಂತಹ ಇಯರಿಂಗ್ಸ್ ಆಗಿರ್ಬೋದು, ಒಂದು ನೆಕ್ ಪೀಸ್ ಆಗಿರ್ಬೋದು, ತುಂಬ ಚೆನ್ನಾಗಿದೆ. ಇಲ್ಲಿ ನಾನು ಕೋಸ್ಟರ್ ಪರ್ಚೇಸ್ ಮಾಡಿದ್ದೀನಿ 2. ನೋಡಿ, ಇದು ಕೋಸ್ಟರ್ಸ್ ಅಂದರೆ ಇದ್ರ ಮೇಲೆ ಈ ಥರ ಇಟ್ಟು ಇದ್ರ ಮೇಲೆ ಕಾಫಿ ಕಪ್ ಇಡೋದು ಅಥವಾ ನೀರು ಕಪ್ ಏನೇ ಆಗಲಿ, ಒಂದು ಗ್ಲಾಸ್ ಇಡೋಕ್ಕಿದು ಕೋಸ್ಟರ್ಸ್. ಇದು ಒಂಥರ ಡಿಸೈನ್ಸ್ ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು. ಅದಕ್ಕೆ 2 ಕೋಸ್ಟರ್ಸ್ನ ಪರ್ಚೇಸ್ ಮಾಡಿದ್ದೀನಿ. ಬನ್ನಿ ಹೋಗೋಣ. ಗೈಸ್, ಇಲ್ಲೆಲ್ಲ ಕಾಣ್ತಾ ಇದೆಯಲ್ಲ, ಇದು ಫ್ರೇಗ್ರೆನ್ಸ್ ಬಾರ್ ಅಂತ. ಇದು ಈ ಬಾರ್ಸ್ನ, ಇದು ಡಿಫ್ರೆನ್ಸ್ ಫ್ರೇಗ್ರೆನ್ಸ್ ಇದೆಲ್ಲ. ಇದನ್ನು ಒಂದು ಪೌಚಲ್ಲಿ ಹಾಕಿ ಮನೇಲಿ ಯಾವ್ದಾದ್ರು ಒಂದು ಕಾರ್ನರಲ್ಲಿ ಇಟ್ಟರೆ ಮನೆ ತುಂಬ ಫ್ರೇಗ್ರೆನ್ಸ್ ಹರಡುತ್ತೆ. ಇದು ಒಂದು ವರ್ಷ ಬರುತ್ತೆ ಅಂತ ಹೇಳ್ತಾರೆ. ಇದು ಎಷ್ಟು ನಿಜನೋ ಸುಳ್ಳೋ ಗೊತ್ತಿಲ್ಲ. ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಬ್ಲ್ಯಾಕ್ ಸೋಪ್. ಹೌದು, ಬ್ಲ್ಯಾಕ್ ಸೋಪ್ ಇದು. ಇದನ್ನು ಆಲಿವ್ಸಲ್ಲಿ ಮಾಡಿರೋದು, ಬ್ಲ್ಯಾಕ್ ಆಲಿವ್ಸಲ್ಲಿ. ಸೊ ಇದು ಬಂದು 200 ಗ್ರಾಮ್ಗೆ 80 ದಿರಮ್ ಹೇಳಿದ್ರು. ಸೊ ಈ ಬ್ಲ್ಯಾಕ್ ಸೋಪಿನ ಬೆಲೆ 200 ಗ್ರಾಮ್ಗೆ, ಒಂದು ಡಬ್ಬ 200 ಗ್ರಾಮ್ದು ಬರುತ್ತಲ್ವ, ಅದನ್ನು 80 ದಿರಮ್ ಅಂತ ಹೇಳಿದ್ರು ಇಲ್ಲಿ ಮೊರೊಕನ್ ದಿರಮ್ಗೆ. ಸೊ ನಾನು ಚೌಕಾಸಿ ಮಾಡಿ 200 ಗ್ರಾಮ್ದು ಒಂದು 50 ದಿರಮ್ಸ್ಗೆ ತೊಗೊಂಡಿದ್ದೀನಿ. ನೋಡೋಣ ಹೇಗಿರುತ್ತೆ ಅಂತ ಯೂಸ್ ಮಾಡಿದ್ಮೇಲೆ ಗೊತ್ತಾಗೋದು. ಗೈಸ್, ನಾನಿಲ್ಲಿ ಮಾರ್ಕೆಟ್ ಒಳಗಡೆ ಒಂದು ಚಿಕ್ಕ ರೆಸ್ಟೋರೆಂಟ್ ಇದೆ, ಪುಟಾಣಿ ರೆಸ್ಟೋರೆಂಟು. ಅದರೊಳಗಡೆ ಬಂದಿದ್ದೆ. ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಫುಲ್ ಇಂಡಿಯನ್ ಟಚ್ ಕೊಟ್ಟಿದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಸ್ಟ್ಯಾಂಪ್ ಎಲ್ಲ ಇದೆ ಇಂಡಿಯಾದು. ಇಂಡಿಯನ್ ಸ್ಟ್ಯಾಂಪ್ ಹಾಕಿದ್ದಾರೆ. ಇಲ್ಲಿ ಯಾವುದೋ ಮಹಾರಾಜದು ಪಿಕ್ಚರ್ ಇದೆ. ಇಲ್ಲೂ ಇಂಡಿಯಾದು ಸ್ಟ್ಯಾಂಪ್ ಇದೆ. ಹಿಂದಿಯಲ್ಲಿ ಏನೋ ಬರೆದಿದ್ದಾರೆ, ಏನದು ದವಾಖಾನ, ಹಾಸ್ಪಿಟಲ್. ಇಂಡಿಯನ್ ಪೋಸ್ಟೇಜ್ ಸ್ಟ್ಯಾಂಪ್ ತುಂಬ ಇದೆ. ಮತ್ತು ಈ ಕಡೆ ಮೂವೀಸ್ದು ಪೋಸ್ಟರ್ಸ್ ಇದೆ. ಕಾಲಾಪತ್ತರ್ದು ಪೋಸ್ಟರ್ ಇದೆ ನೋಡಿ ಇಲ್ಲಿ. ಕ್ರೇಜಿ. ಅಮಿತಾಬ್ ಬಚ್ಚನ್ ಫ್ಯಾನ್ ಅನಿಸುತ್ತೆ ಇವ್ರು ಯಾರೋ.
ಎಲ್ಲ ಅಮಿತಾಬ್ ಬಚ್ಚನ್ದೇ ಪೋಸ್ಟರ್ಸ್ ಜಾಸ್ತಿ ಇರೋದಿಲ್ಲಿ. ಕ್ರೇಜಿ ಅಲ್ವಾ? ಓ ಇನ್ನೊಂದು ಸಲ್ಮಾನ್ ಖಾನ್ ಇದೆ ನೋಡಿ, ದಬಾಂಗ್ 2 ಮಾರಾಕೇಶ್ ಒಳಗಡೆ ನೋಡಿ. ನಾರ್ತ್ ಆಫ್ರಿಕಾದಲ್ಲಿ ಒಂದು ಮೂಲೆಯಲ್ಲಿ ಒಂದು ಸಿಟಿ ಒಳಗಡೆ ಒಂದು ಮಾರ್ಕೆಟ್ ಸೆಂಟ್ರಲ್ ಪುಟಾಣಿ ಹೋಟೆಲಲ್ಲಿ ಈ ಥರ ಒಂದು ನೋಡೋಕ್ಕೆ ಸಿಗ್ತಾ ಇದೆ. ಇಲ್ಲಿ ಪ್ರಪಂಚದ ಯಾವುದೇ ಮೂಲೆಗೆ ಹೋಗಿ ನಮ್ಮ ದೇಶದ ಏನೋ ಒಂದು ಗುರುತು ಎಲ್ಲೋ ಒಂದು ಕಡೆ ಇರುತ್ತೆ, ಅದಕ್ಕೆ ಇದೇ ಸಾಕ್ಷಿ. ಇಲ್ಲಿ ಮುಕ್ಕಾಲ್ವಾಸಿ ಜನ ಬರೋರೆಲ್ಲ ಯುರೋಪಿಯನ್ಸ್ಗೆ, ಯಾಕಂದರೆ ಈ ಮೊರಾಕೋ ಅನ್ನೋ ಒಂದು ಕಂಟ್ರಿ ಏನಿದೆ ಇದು ಯುರೋಪ್ಗೆ ಬಾರ್ಡರ್ ಆಗಿದೆ. ದ ಓನ್ಲಿ ರೀಸನ್ ಇಸ್ ಮೊರಾಕೋ ಬಂದು ತುಂಬ ಯುರೋಪಿಯನ್ ಕಂಟ್ರೀಸ್ಗೆ ಬಾರ್ಡರ್ ಆಗಿದೆ. ಈ ಪೋರ್ಚುಗಲ್, ಸ್ಪೇನ್ ಎಲ್ಲ ಈ ಮೊರಾಕನ್ ಬಾರ್ಡರಲ್ಲಿ ಇದೆ. ಸೊ ಅದಕ್ಕೆ ಇದು ಯುರೋಪ್ಗೆ ಹತ್ರ ಆಗಿರೋದ್ರಿಂದ ಮೋಸ್ಟ್ ಆಫ್ ದ ಟೂರಿಸ್ಟ್ ನಿಮಗೆ ಯುರೋಪಿಯನ್ಸೇ ಕಾಣಿಸ್ತಾರೆ. ತುಂಬ ಕಮ್ಮಿ ಜನ ನಿಮಗೆ ಇಂಡಿಯನ್ಸ್ ಇಲ್ಲಿ ಬರೋದು. ನಾನು ನೋಡಿದ ಹಾಗೆ ಒಬ್ಬರು ಕೂಡ ನನಗೆ ಇಂಡಿಯನ್ಸ್ ಕಾಣಿಸಿಲ್ಲ ಇದುವರೆಗೂ ಈ ಮೊರಾಕೋ ಅನ್ನೋ ಕಂಟ್ರಿಯಲ್ಲಿ. ನನ್ನ ಕಣ್ಣಿಗೆ ಯಾರೂ ಬಿದ್ದಿಲ್ಲ. ಸೊ ತುಂಬ ರೇರ್, 0.1% ಅಂತ ಹೇಳ್ಬೋದು ಇಂಡಿಯನ್ಸ್ ಬರೋದು. ಯಾಕೆ ಅಂತ ಗೊತ್ತಿಲ್ಲ, ಬಟ್ ಬನ್ನಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ತುಂಬ ಚೆನ್ನಾಗಿದೆ, ತುಂಬ ವೆಲ್ಕಮಿಂಗ್ ಆಗಿದ್ದಾರೆ ಜನ ಇಲ್ಲಿ. ನಿಮಗೆ ಯಾವುದೇ ರೇಸಿಸಮ್ ಕಾಣಲ್ಲ. ನೀವು ಯುರೋಪ್ಗೆಲ್ಲ ಹೋದಾಗ ಪ್ರಾಬಬ್ಲಿ ಅಲ್ಲೂ ಕಾಣಲ್ಲ, ಬಟ್ ಪ್ರಾಮಿಸ್ ಮಾಡೋಕ್ಕಾಗಲ್ಲ. ಎಲ್ಲೋ ಒಂದು ಕಡೆ ನಿಮಗೆ ಸ್ವಲ್ಪ ರೇಸಿಸಮ್ ಕಾಣುತ್ತೆ, ಬಟ್ ಇಲ್ಲಿ ಅಂತೂ ಎಲ್ಲೂ ರೇಸಿಸಮ್ ಇಲ್ಲ. ಬಿಕಾಸ್ ನಾನು ನೋಡಿದ ತಕ್ಷಣ ಗೊತ್ತಾಗುತ್ತೆ ನಾನು ಇಂಡಿಯನ್ ಅಂತ. ಸೊ ನನ್ನ ಎಲ್ಲರೂ ಶಾರುಖ್ ಖಾನ್ ಅಂತ ಕರೀತಾ ಇರೋದಿಲ್ಲಿ. ಬಿಕಾಸ್ ಇವರಿಗೆ ಶಾರುಖ್ ಖಾನ್ ಅಷ್ಟು ಫೇಮಸ್ ಅಂತ ಕಾಣುತ್ತೆ ಇಲ್ಲಿ. ಎಲ್ಲರಿಗೂ ಗೊತ್ತು ಶಾರುಖ್ ಖಾನ್ ಯಾರು ಅಂತ. ಶಾರುಖ್ ಖಾನ್ ಅಂತ ಕರೀತಾ ಇದ್ದಾರೆ ಎಲ್ಲರೂ ಇಲ್ಲಿ. ಸೊ ಇಲ್ಲಿ ನನಗನ್ಸೋ ಪ್ರಕಾರ ಇಲ್ಲಿ ಬಾಲಿವುಡ್ ಮೂವಿ ನೋಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಎಲ್ಲರಿಗೂ ಶಾರುಖ್ ಖಾನ್ ಗೊತ್ತು ಇಲ್ಲಿ. ಅದು ಆಶ್ಚರ್ಯವಾದದ್ದು, ನನಗಂತೂ ಆಶ್ಚರ್ಯ ಆಯಿತು ಕೇಳಿ. ನೋಡಿ, ನಾನೀಗ ಸಿಟಿ ಸೆಂಟ್ರಲ್ ಇದ್ದೀನಿ. ಮಾರಾಕೇಶ್ ಸಿಟಿ ಮಾರ್ಕೆಟ್ ಸ್ಕ್ವೇರ್ ಅಂತ ಇದು. ಇಲ್ಲಿ ನೋಡಿ, ಆರೆಂಜ್ ಜ್ಯೂಸ್ ಸಿಕ್ಕಾಬಟ್ಟೆ ಫೇಮಸ್ ಇಲ್ಲಿ. ಈ ಕಂಟ್ರಿಯಲ್ಲಿ ತುಂಬ ಮಿನರಲ್ಸ್, ಫಾಸ್ಫೇಟ್ ಅಂತ ಮಿನರಲ್ ಇದೆಯಲ್ಲ ಅದು ಸಿಗುತ್ತಂತೆ. ಅದು ಬಿಟ್ಟರೆ ಸಿಟ್ರಸ್ ಫ್ರೂಟ್ಸ್, ಈ ಆರೆಂಜ್ ಫ್ರೂಟ್ ಏನಿದೆ ಇದು ತುಂಬ ಬೆಳೀತಾರೆ. ಆಮೇಲೆ ಈ ಆಲಿವ್ಸ್ ಬರುತ್ತಲ್ವ, ಆಲಿವ್ಸ್ಗೆ ಟಾಪ್ ಎಕ್ಸ್ಪೋರ್ಟರ್ಸ್ ಇವರು ಮೊರಾಕೋ. ಅದೇ ಇವರು ಆ್ಯಕ್ಚುಲಿ ಮೇಯ್ನ್ ಬಿಸ್ನೆಸ್ ಇಲ್ಲಿ. ಆಲಿವ್ಸ್ ಎಕ್ಸ್ಪೋರ್ಟ್ ಮಾಡೋದು, ಸಿಟ್ರಸ್ ಫ್ರೂಟ್ ಎಕ್ಸ್ಪೋರ್ಟ್ ಮಾಡೋದು, ಈ ಒಂದು ಬೇಸಿಸ್ ಮೇಲೆ ಈ ಕಂಟ್ರಿ ನಡೀತಾ ಇರೋದು. ಸೊ ನಾನೀಗ ನಿಮಗೆ ಸಿಟಿ ಮಾರ್ಕೆಟ್ ಸ್ಕ್ವೇರ್ನ ತೋರಿಸ್ತೀನಿ, ಬನ್ನಿ. ಸೊ ಇನ್ನೊಂದು ಮುಖ್ಯವಾದ ವಿಷಯ ಹೇಳಬೇಕು ನಾನು. ಈ ಕಂಟ್ರಿಯಲ್ಲಿ ಸ್ನೇಕ್ ಚಾಮರ್ಸ್ ಅಂದರೆ ಈ ಹಾವು ಆಡಿಸೋರು ಅಂತಾರಲ್ವಾ, ಅವರು ಸಿಕ್ಕಾಪಟ್ಟೆ ಫೇಮಸ್. ಇಲ್ಲಿ ಎಲ್ಲ ಕಡೆ ಹಾವುಗಳು ಆಡಿಸ್ತಾ ಇದ್ದಾರೆ, ನನಗೆ ಕಾಣ್ತಾ ಇದೆ, ನಿಮಗೂ ತೋರಿಸ್ತೀನಿ. ಪ್ರಾಬ್ಲಮ್ ಏನು ಅಂದರೆ ಇಲ್ಲಿ ತುಂಬ ಸ್ಕ್ಯಾಮ್ಸ್ ನಡೆಯುತ್ತೆ ಕೆಲವೊಂದು ಸರಿ. ಸ್ಕ್ಯಾಮ್ ಅಂದರೆ ನೀವು ವೀಡಿಯೋ ರೆಕಾರ್ಡ್ ಮಾಡ್ತಾ ಇದ್ರೆ ಅವರೇ ಹಾವೆಲ್ಲ ಎತ್ಕೊಂಬಂದು ನಿಮ್ಮ ಮೇಲೆ ಬಿಡೋದು, ಇದೆಲ್ಲ ಮಾಡಿ ಕೊನೆಗೆ ಚೆನ್ನಾಗಿ ದುಡ್ಡು ಪಿಕ್ತಾರೆ. ಅದಕ್ಕೆ ಹುಷಾರಾಗಿ ದೂರದಿಂದ ರೆಕಾರ್ಡ್ ಮಾಡ್ಕೊಂಡ್ಬಿಡ್ತೀನಿ, ಬನ್ನಿ. ನೋಡಿ ಇಲ್ಲೆಲ್ಲ ಕೂತ್ಕೊಂಡಿದ್ದಾರಲ್ವ, ಇವರೆಲ್ಲ ಹಾವು ಆಡಿಸೋರು ಇವರು. ನೋಡಿ ಅಲ್ಲೂ ಒಬ್ರು ಹಾವು ಆಡಿಸ್ತಾ ಇದ್ದಾರೆ, ಕಾಣಿಸ್ತಾ ಇದೆಯಾ? ನೋಡಿ ಅಲ್ಲಿ ಹಾವು ಎಡೆ ಬಿಚ್ಕೊಂಡು ಕೂತಿದೆ. ಆ್ಯಕ್ಚುಲಿ ಕಪ್ನಾಗ್ರ ಅನ್ಸುತ್ತೆ ಅದು. ಅಲ್ಲಿ ಹತ್ರ ಬರ್ತಾ ಇದ್ದಾನೆ, ಡೇಂಜರ್ ಇವರು ನನ್ನ ಮಕ್ಕಳೆಲ್ಲ. ಗೈಸ್ ನೋಡಿ ಅಲ್ಲಿ ಎಡೆ ಬಿಚ್ಕೊಂಡು, ನೋಡಿ ಅಲ್ಲಿ ಎಡೆ ಬಿಚ್ಕೊಂಡು ನಿಂತ್ಕೊಂಡಿದೆ ಹಾವು, ಕಾಣಿಸ್ತಾ ಇದೆಯಾ? ಸೊ ಹಾವು ನೋಡಿದ್ರಲ್ಲ, ವಿಷಯ ಏನು ಅಂದರೆ ನಾವು ಹತ್ರ ಹೋಗಿ ರೆಕಾರ್ಡ್ ಎಲ್ಲ ಮಾಡೋಕೆ ಹೋದರೆ ಏನು ಮಾಡ್ತಾರೆ ಗೊತ್ತಾ, ಅವನ್ನೆಲ್ಲ ತೊಗೊಂಬಂದು ನಮ್ಮ ಮೇಲೆ ಹಾಕಿ ವೀಡಿಯೋ ಎಲ್ಲ ಮಾಡ್ತೀನಿ ಅಂತ ಫೋನೆಲ್ಲ ಇಸ್ಕೊಂಡು ವೀಡಿಯೋ ಎಲ್ಲ ಮಾಡಿ ಸರಿಯಾಗಿ ದುಡ್ಡು ಪಿಕ್ತಾರೆ. ಇಲ್ಲಿ ಕೊಡೋಂಗಿಲ್ಲ ಬಿಡೋಂಗಿಲ್ಲ, ಹಂಗಾಗ್ಬಿಡುತ್ತೆ ಪರಿಸ್ಥಿತಿ. ಅದಕ್ಕೆ ಆ ಹಿಂಸೆನೇ ಬೇಡ, ಅದಕ್ಕೆ ದೂರದಿಂದನೇ ನಿಂತ್ಕೊಂಡು ರೆಕಾರ್ಡ್ ಮಾಡೋಕ್ಕೆ ಟ್ರೈ ಮಾಡಿದ್ದು. ಗೈಸ್ ಇಲ್ಲಿ ನೋಡಿ, ಇಲ್ಲಿ ಪೀಕಾಕ್ಸ್ ಇದೆ, ನವಿಲು, ಲವ್ ಬರ್ಡ್ಸ್ ಏನೇನೋ ಇಟ್ಕೊಂಡಿದ್ದಾರೆ. ಏನು ಮಾರಕ್ಕೆ ಇಟ್ಟಿದ್ದಾರಾ ಏನಕ್ಕೆ ಇಟ್ಟಿದ್ದಾರೋ ಗೊತ್ತಿಲ್ಲ. ಅಯ್ಯೋ ಇಲ್ಲಿ ಟರ್ಟಲ್ ಎಲ್ಲ ಇದೆ ಕೇಜ್ ಒಳಗಡೆ, ಏನೇನೋ ಮಾಡ್ತಾಯಿದೆ. ಇದೆಲ್ಲ ಲೀಗಲ್ಲ, ಇದು ಏನು ಕತೆ? ನಮ್ಮದು ನ್ಯಾಷನಲ್ ಬರ್ಡ್ ಇದು. ನಮ್ಮಲ್ಲಿ ಏನಾದ್ರು ಹಿಂಗೆ ಇಟ್ಕೊಂಡ್ಬಿಟ್ರೆ ತೊಗೊಂಡೋಗಿ ಜೈಲಿಗೆ ಹಾಕ್ಬಿಡ್ತಾರೆ. ಗೈಸ್ ಇಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ, ಇದೆಲ್ಲ ಮಣ್ಣಿಂದ ಮಾಡಿರೋದಾಯ್ತಾ. ಸೊ ಇದನ್ನು ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ಇಲ್ಲಿ ಮೊರಾಕನ್ ಕಂಟ್ರಿಯಲ್ಲಿ ಇವರು ಅಡುಗೆ ಮಾಡ್ತಾರೆ ಇದರಲ್ಲಿ. ಸೊ ಇದನ್ನು ಇದರೊಳಗಡೆ ಅಡುಗೆ ಮಾಡಿ ಕಂಪ್ಲೀಟ್ ಇದರೊಳಗಡೆ ಬಿಸಿ ಮಾಡ್ತಾರೆ. ಇದನ್ನು ತೊಗೊಂಬಂದು ಈ ಥರ ಓಪನ್ ಮಾಡಿ ಸರ್ವ್ ಮಾಡೋದು. ಸೊ ನಾವು ಯಾವ್ಯಾವ ಹೋಟೆಲ್ಗೆ ಹೋದ್ವಿ ಆ ಎಲ್ಲ ಹೋಟೆಲಲ್ಲೂ ಇದೇ ಥರ ಒಂದು ಈ ಥರ ಒಂದು ಐಟಮ್ ಇಟ್ಕೊಂಡು ಸರ್ವ್ ಮಾಡಿದ್ದು ಫುಡ್ ನಮಗೆ. ಗೈಸ್ ಈ ಒಂದು ಸೆಕ್ಷನ್ ಏನಿದೆ ಮಾರ್ಕೆಟ್ದು, ಇಲ್ಲಿ ಬರೀ ಲೆದರ್ ಐಟಮ್ಸ್ ಅಂದರೆ ಚಪ್ಪಲಿಗಳಾಗಿರ್ಬೋದು, ಲೆದರ್ ಬ್ಯಾಗ್ಸ್, ಲೆದರ್ ಶೂಸ್, ಈ ಥರ ಐಟಮ್ಸೇ ಮಾಡೋದಿಲ್ಲೆಲ್ಲ. ಅದಕ್ಕೆ ಅಂತಲೇ ಒಂದು ಗಲ್ಲಿ ಇದೆ. ಇಲ್ಲಿ ಬಂದರೆ ಬರೀ ಲೆದರ್ ಐಟಮ್ಸ್ ಅಂದರೆ ಪ್ಯೂರ್ ಲೆದರ್, ಅನಿಮಲ್ ಸ್ಕಿನ್ದು ಪ್ಯೂರ್ ಲೆದರ್ ಐಟಮ್ಸ್ ಮಾಡ್ತಾರೆ. ನೋಡಿ ಇಲ್ಲಿ ಬೆಲ್ಟ್ಸ್ ನೋಡಿ ಹೇಗಿದೆ. ಇಲ್ಲಿ ನೋಡಿ ಗೈಸ್, ಅಲ್ಲಿ ನಮ್ಮದು ಕಾಲಿನ ಸೈಜ್ಗೆ ತಕ್ಕ ಹಾಗೆ ನಮ್ಮನ್ನ ಸೈಜ್ ತೊಗೊಂಡು ಇಲ್ಲಿ ಲೆದರ್ ಐಟಮ್ಸ್ ಎಲ್ಲ ಯೂಸ್ ಮಾಡಿ ಶೂಸ್ ಮಾಡಿಕೊಡ್ತಾರೆ. ಇಲ್ಲೇ ಆನ್ ಸ್ಪಾಟ್ ಶೂಸ್, ಯಾರಿಗಾದ್ರೂ ಬೇಕಂದರೆ ಲೆದರಲ್ಲಿ ಇಲ್ಲೇ ಆನ್ ಸ್ಪಾಟೆಲ್ಲ ಶೂಸ್ ಮಾಡಿಬಿಡ್ತಾರೆ. ನೋಡಿ ಲೆದರ್ ಯೂಸ್ ಮಾಡಿ ತೋರಿಸ್ತಾ ಇದ್ದಾರೆ. ನೋಡಿ ಇಲ್ಲಿ ಲೆದರೆಲ್ಲ ಹೆಂಗೆ ಒಣಗಾಕಿದ್ದಾರೆ. ಸೊ ಈ ಲೆದರ್ನ ಯೂಸ್ ಮಾಡಿ ಅಲ್ಲಿ ನಮಗೆ ಕಾಲಿಗೆ ಸೈಜ್ ತಕ್ಕ ಹಾಗೆ ಶೂಸ್ ಮಾಡಿಕೊಡ್ತಾರೆ. ಗೈಸಲ್ಲಿ ಲೆದರ್ದು ಒಂದು ವೀಡಿಯೋ ಮಾಡ್ತಾಯಿದ್ದೆ, ಸಡನ್ನಾಗಿ ಒಂದು ವೀಡಿಯೋ ಮಾಡಬೇಡ ಅಂತ ಸೊ ರೂಡಾಗಿ ಬಿಹೇವ್ ಮಾಡ್ದೆ. ಸೊ ಅವ್ರ ಜೊತೆ ಇದ್ದವನು ಇನ್ನೊಬ್ಬ ಇಂಡಿಯಾ ಅಂತ ಕೇಳಿ, ಹೌದು ಇಂಡಿಯಾ ಅಂದ ತಕ್ಷಣ
ಕಾಮಾಗಿ ಮಾತಾಡಿ ರೆಕಾರ್ಡ್ ಮಾಡ್ಕೊ ಅಂತ ಬಿಟ್ಟ. ಸೊ ಅವ್ರು ಇಂಡಿಯನ್ಸ್ಗೆ ಸ್ವಲ್ಪ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ ಇಲ್ಲಿ. ನಾಟ್ ಬ್ಯಾಡ್, ದಟ್ಸ್ ಅ ಗುಡ್ ಸೈನ್. ಗೈಸ್, ಶಾಪಿಂಗ್ ಎಲ್ಲ ಮುಗೀತು. ನೋಡಿದ್ರಲ್ಲ ಮಾರಾಕೇಶ್ ಸಿಟಿ ಸೆಂಟರ್ ಟೂರ್ನ. ಎಲ್ಲರಿಗೂ ಮಾರಾಕೇಶ್ ಮಾರ್ಕೆಟ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ನಿಜವಾಗ್ಲೂ ಸಜೆಸ್ಟ್ ಮಾಡ್ತಾಯಿದ್ದೀನಿ. ಯೂಶ್ವಲಿ ನಾನು ಎಲ್ಲೇ ಹೋದ್ರೂ ಯಾರಿಗೂ ಹೇಳೋದಿಲ್ಲ, ನಾನು ಈ ಬ್ಲಾಗಲ್ಲಿ ಹೇಳ್ತಾ ಇದ್ದೀನಿ. ಲೈಫಲ್ಲಿ ಮೊರಾಕೋನ ಒಂದ್ಸಲಿ ವಿಸಿಟ್ ಮಾಡಿ, ಮಾರಾಕೇಶ್ ಈ ಸಿಟಿನ ಎಕ್ಸ್ಪೀರಿಯೆನ್ಸ್ ಮಾಡಿ. ಯಾಕಂದರೆ ಇಲ್ಲಿ ತುಂಬ ವೆಲ್ಕಮಿಂಗ್ ಆಗಿದ್ದಾರೆ ಜನ. ಇಂಡಿಯನ್ಸ್ಗೆ ಒಂಥರ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ. ಒಂದು ಫೀಲ್ ಗುಡ್ ಮೂಮೆಂಟ್ ನಿಮಗೆ ಸಿಗುತ್ತೆ ಈ ಕಂಟ್ರಿಗೆ ಬಂದರೆ. ನೀವು ಹೊರಗಿನವರು ಅಂತ ಆದ್ರೂ ಕೂಡ ನಿಮಗೆ ಆ ಒಂದು ಒಳ್ಳೆತನ ನಿಮಗೆ ಖುಷಿ ತಂದುಕೊಡುತ್ತೆ. ಸೊ ಯಾರಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ ಬೇರೆ ದೇಶಕ್ಕೆ ಹೋಗಬೇಕು ಅಂತ, ಮೊರಾಕೋನ ಬಕೆಟ್ ಲಿಸ್ಟಲ್ಲಿ ಹಾಕ್ಕೊಳ್ಳಿ. ನನ್ನ ಮೊರಾಕೋ ಟ್ರಿಪ್ ಇವತ್ತಿಗೆ ಮುಗೀತು. ಸೊ ಈಗ ಏರ್ಪೋರ್ಟ್ಗೆ ಹೋಗಿ ಬ್ಯಾಕ್ ಟು UK ಫ್ಲೈಟ್ ಕ್ಯಾಚ್ ಮಾಡಬೇಕು. ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ನನ್ನ ಚಾನಲ್ನ ಮೊದಲನೇ ಸಾರಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್, ಹ್ಯಾವ್ ಅ ಗ್ರೇಟ್ ಡೇ, ಟೇಕ್ ಕೇರ್, ಬಾಯ್.